ಸರಿಗಮಪ ಖ್ಯಾತಿಯ ಮಂಜಮ್ಮ ವಿಧಿವಶ. ಅನಾರೋಗ್ಯದಿಂದ ನಿಧನ, ಅಂದ ಸಹೋದರಿ ಕಣ್ಣೀರು. ಜೀ ಕನ್ನಡದ ಜನಪ್ರಿಯ ಕಾರ್ಯಕ್ರಮದ ಸರಿಗಮಪ ಖ್ಯಾತಿಯ ಅಂಧ ಗಾಯಕಿ ಮಂಜಮ್ಮ ಅನಾರೋಗ್ಯದಿಂದ ವಿಧಿವಶರಾಗಿದ್ದಾರೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಡಿವಿಹಳ್ಳಿ ಗ್ರಾಮದ ಅಂಧ ಗಾಯಕಿ ಮಂಜಮ್ಮ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ತಡರಾತ್ರಿ ಇಹಲೋಕ ತ್ಯಜಿಸಿದ್ದಾರೆ. ಗಾಯಕಿ ಮಂಜಮ್ಮ ಅಗಲಿಕೆಯಿಂದ ಕುಟುಂಬ ಕಂಗಾಲಾಗಿದ್ದು ಅಂಧ ಸಹೋದರಿ ರತ್ನಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಮಂಜಮ್ಮ ಮಧುಗಿರಿ ತಾಲೂಕಿನ ಡಿವಿಹಳ್ಳಿಯ ಗ್ರಾಮದವರಾಗಿದ್ದಾರೆ. ಅಂಧ ಸಹೋದರಿಯಾದ ಮಂಜಮ್ಮ ಹಾಗೂ ರತ್ನಮ್ಮ ಇಬ್ಬರು ಸಂಗೀತ ಕಲಿತಿರಲಿಲ್ಲ. ಆದರೆ ಹೊಟ್ಟೆಪಾಡಿಗಾಗಿ ಹಾಡಲು ಆರಂಭಿಸಿದ್ರು. ಬಳಿಕ ಗಾಯನವೇ ಅವರ ವೃತ್ತಿಯಾಗಿ ಮಾಡಿಕೊಂಡು ದಂಡಿನ ಮಾರಮ್ಮ ದೇವಸ್ಥಾನದ ಮುಂದೆ ಹಾಡು ಹೇಳಿ ರಂಜಿಸ್ತಾ ಇದ್ರು. ಇವರ ಪ್ರತಿಭೆಯನ್ನ ನೋಡಿದ ಜೀ ಕನ್ನಡ ಇವರಿಗೆ ಸರಿಗಮಪ ವೇದಿಕೆಯಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡ್ತು. ಸರಿಗಮಪ ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರ ಮನಸ್ಸನ್ನ ಗೆದ್ದಿದ್ರು. ಇದೀಗ ಮಂಜಮ್ಮ ನಿಧನ ಹಿನ್ನೆಲೆಯಲ್ಲಿ ಸಹೋದರಿ ರತ್ನಮ್ಮ ಬದುಕು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದಲ್ಲದೆ ಇವರ ಕಷ್ಟವನ್ನ ಕಂಡಿದ್ದ ದಾನಿಗಳು ಅವರಿಗೆ ಮನೆಯನ್ನ ಕೂಡ ಕಟ್ಟಿಸಿಕೊಟ್ಟಿದ್ರು. ಇದಲ್ಲದೆ ಇವರ ಕಷ್ಟವನ್ನ ಕಂಡಿದ್ದ ಸರಿಗಮಪ ವೇದಿಕೆ ಜಗ್ಗೇಶ್ ಅವರು ಇವರಿಗೆ ಮನೆಯನ್ನ ಕಟ್ಟಿಸಿಕೊಟ್ಟಿದ್ರು. ಅಲ್ಲದೆ ಅರ್ಜುನ್ ಜನ್ಯ ಪ್ರತಿ ತಿಂಗಳು ಇವರಿಗೆ ಬೇಕಾದ ದಿನಸಿ ಪದಾರ್ಥಗಳನ್ನ ಕೊಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಬದುಕು ಒಂದು ಹಂತಕ್ಕೆ ಬಂದಿದೆ ಅನ್ನುವಷ್ಟರಲ್ಲಿ ರತ್ನಮ್ಮ ಮತ್ತು ಮಂಜಮ್ಮಗೆ ಆಘಾತ ಕಾದಿತ್ತು. ಅವರ ಇನ್ನೊಬ್ಬ ಸಹೋದರಿ ಕ್ಯಾನ್ಸರ್ ಎಂಬ ಬಿರುಗಾಳಿಗೆ ಸಿಲುಕಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಗೌರಮ್ಮ ಸಹೋದರಿಯನ್ನ ಬಿಟ್ಟು ಹೋದ್ರು. ಇಂಥ ಅದೆಷ್ಟೋ ನೋವುಗಳನ್ನ ನುಂಗಿ ಜೀವನ ಕಟ್ಟಿಕೊಳ್ತಿದ್ದ ಸಹೋದರಿಯರಿಬ್ಬರ ಬದುಕಿಗೆ ಮತ್ತೊಂದು ಆಘಾತ ಆಗಿದೆ. ರತ್ನಮ್ಮ ಜೊತೆ ಹೆಗಲಿಗೆ ಹೆಗಲಾಗಿದ್ದ ಮಂಜಮ್ಮ ಕೊನೆ ಉಸಿರೆಳೆದಿದ್ದಾರೆ. ಒಬ್ಬಂಟಿಯಾದ ರತ್ನಮ್ಮ ಬದುಕು ಇದೀಗ ಅತಂತ್ರವಾಗಿದೆ. ತಮ್ಮ ಗಾಯನದಿಂದಲೇ ಬದುಕು ಕಟ್ಟಿಕೊಂಡಿದ್ದ ಅಂಧ ಗಾಯಕಿ ಮಂಜಮ್ಮಗೆ ಅನೇಕರು ಸಂತಾಪ ಸೂಚಿಸಿದ್ದು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.